ಯುದ್ಧದ ಭೀತಿ ನಡುವೆ ಸಿಲಿಂಡರ್ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡ ದಂಧೆಕೋರರು ಮತ್ತೆ ಹುಬ್ಬಳ್ಳಿಯಲ್ಲಿ ರಫ್ಲಿಂಗ್ ಶುರು ಮಾಡಿದ್ದಾರಾ ಎಂಬ ಅನುಮಾನಗಳು ಶುರುವಾಗಿವೆ. ರವಿವಾರ ರಾತ್ರಿ ಆಹಾರ ನಿರೀಕ್ಷಕರ ತಂಡವು ಹುಬ್ಬಳ್ಳಿಯ ಸಿದ್ದೇಶ್ವರ ಪಾರ್ಕ್ನಲ್ಲಿರುವ ಶಿವಸಾಗರ ಹೋಟೆಲ್ ಮೇಲೆ ದಾಳಿ ಮಾಡಿತ್ತು. ದಾಳಿಯ ವೇಳೆ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ 25 ಅನಿಲ ತುಂಬಿದ ಗ್ಯಾಸ್ ವಶಪಡಿಸಿಕೊಂಡಿದ್ದಾರೆ. ಆದರೆ ಗ್ಯಾಸ್ ಯಾವ ಏಜೆನ್ಸಿಯಿಂದ ಬಂದಿದ್ದು, ಯಾರು ವಿತರಣೆ ಮಾಡಿದ್ದು, ಸಮಸ್ಯೆಗಳ ನಡುವೆಯೂ ಕೂಡ ಇಷ್ಟೊಂದು ಗ್ಯಾಸ್ ಹೇಗೆ ಬಂತು ಮತ್ತು ದಾಖಲಾತಿ ಎಲ್ಲವೂ ಸರಿ ಇದೆಯಾ ಎಂಬುದು ತನಿಖೆಯಿಂದ ಸ್ಪಷ್ಟವಾಗಿ ತಿಳಿದು ಬರಬೇಕಿದೆ. ಒಟ್ನಲ್ಲಿ ಆಕ್ಟಿವ್ ಆಗಿರುವ ಅಕ್ರಮ ರಫ್ಲಿಂಗ್ ಗ್ಯಾಸ್ ದಂಧೆಕೋರರು ಯಾರು, ಯಾವ ಏಜೆನ್ಸಿ, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಸ್ಪೆಷಲ್ ಕ್ರೈಮ್ ಬ್ಯೂರೋ, ನ್ಯೂಸ್ 88 ಕರ್ನಾಟಕ, ಹುಬ್ಬಳ್ಳಿ.